ಮಹಾರಾಷ್ಟ್ರದ ಬಾರಾಮತಿ ಉಪಚುನಾವಣೆಯಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದು ಹೋಗಿದೆ. ಉಪಚುನಾವಣೆಯಲ್ಲಿ ಸುನೇತ್ರಾ ಪವಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸುನೇತ್ರಾ ಪವಾರ್ ಅವರ ವಿರುದ್ಧವಾಗಿ ಯಾವ ಪಾರ್ಟಿ ಕೂಡ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸದೆ, ಎಲೆಕ್ಷನ್ನೇ ನಡೆಯದೆ ಸುನೇತ್ರಾ ಪವಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರೋದು. ಅಭ್ಯರ್ಥಿ ಹಾಕಿದ್ರು ಕಾಂಗ್ರೆಸ್ ಒಬ್ಬರನ್ನ, ಆ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ಮತ್ತೆ ಆಮೇಲೆ ವಾಪಸ್ ತೆಗೆದುಕೊಂಡ್ಬಿಟ್ಟಿದೆ. ಅಜಿತ್ ಪವಾರ್ ನಿಧನ ಆದ ಮೇಲೆ ಅವರ ಗೌರವಾರ್ಥವಾಗಿ ಅಭ್ಯರ್ಥಿಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದು ಕಾಂಗ್ರೆಸ್. ಹೀಗಾಗಿ ಉಪಮುಖ್ಯಮಂತ್ರಿ ಸುನೇತ್ರಾ ಪವಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಾರಾಮತಿಯಲ್ಲಿ ಏಪ್ರಿಲ್ 23ನೇ ತಾರೀಕು ನಡೆಯುವಂತಹ ಉಪಚುನಾವಣೆ, ಅಲ್ಲೊಂದು ಕಡೆ ಚುನಾವಣೆ ಇದೆ. ಮನವಿಗೆ ಒಪ್ಪಿ ಅವತ್ತು ನಿಗದಿಯಾಗಿತ್ತದು. ಆದರೆ ಯಾವಾಗ ಕಣದಲ್ಲಿ ಇರೋದೇ ಒಬ್ಬ ಅಭ್ಯರ್ಥಿ ಅಂತ ಆಗಿಬಿಡುತ್ತೋ ಅವರೇ ಗೆದ್ದರು ಅಂತ ಆಗುತ್ತೆ. ಮನವಿಗೆ ಒಪ್ಪಿಕೊಂಡು ಕಾಂಗ್ರೆಸ್ ಇಲ್ಲಿ ಅಭ್ಯರ್ಥಿನ ಹಿಂದಕ್ಕೆ ತೆಗೆದುಕೊಂಡಿರೋದು. ಉಪಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ಕಾಂಗ್ರೆಸ್ಗೆ ಹಲವರ ಮನವಿ ಇತ್ತು. ಶರದ್ ಪವಾರ್, ಸುಪ್ರಿಯಾ ಸುಳೆ ಸೇರಿದಂತೆ ಹಿರಿಯ NCP ನಾಯಕರು ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಮನವಿ ಒಪ್ಪಿಕೊಂಡು ಕಾಂಗ್ರೆಸ್ ಈ ಒಂದು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ.